ನಮಸ್ಕಾರ. ನಾನು ಅಶೋಕ್ ಎಸ್ ಟಿ ಜಯರಾಮ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷ. ರಾಜ್ಯ ಒಕ್ಕಲಿಗರ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಅಥವಾ BIT ಇದೇ ಜುಲೈ 5ನೇ ತಾರೀಕು ಶನಿವಾರದಂದು ಓಪನ್ ಡೇ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದೆ. 1979ರಲ್ಲಿ ಸ್ಥಾಪಿತವಾದಂಥ BIT ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ ಸೈನ್ಸ್ ವಿಭಾಗವನ್ನು ತೆರೆದಂಥ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. BITಯಲ್ಲಿ 13 UG ಅಥವಾ ಇಂಜಿನಿಯರಿಂಗ್ ವಿಭಾಗಗಳಿದ್ದು ಹಾಗೂ MCA MBA ಸೇರಿದಂತೆ 5 PG ಕೋರ್ಸ್ಗಳನ್ನು ಒಳಪಟ್ಟಿದೆ. ಇವತ್ತು PUCನಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿನಿಯರು ನಮ್ಮ BIT ಸೇರಿದಂತೆ ವಿವಿಧ ಕಾಲೇಜುಗಳಿಗೆ ಇಂಜಿನಿಯರಿಂಗ್ ಪದವಿಗೋಸ್ಕರ ಸೇರಬೇಕು ಅಂತೇಳಿ ಇವತ್ತು ಎಲ್ಲ ತಯಾರಾಗ್ತಾ ಇದ್ದಾರೆ. ಈ ಒಂದು ಕೆಲಸದಲ್ಲಿ ನಾವು ಕೂಡ ಕೈ ಜೋಡಿಸೋದಕ್ಕೋಸ್ಕರ BITನಲ್ಲಿ ಇದೇ ಜುಲೈ 5ನೇ ತಾರೀಕು ಶನಿವಾರದಂದು 9 ರಿಂದ 5 ಗಂಟೆಗೆ ಓಪನ್ ಡೇ ಅನ್ನುವಂಥದ್ದನ್ನ ಆಯೋಜನೆ ಮಾಡಿ, ಈ ಒಂದು ಓಪನ್ ಡೇ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನನ್ನು ಕೂಡ ಆಯೋಜಿಸಲಾಗಿರ್ತದೆ. ಬರುವಂಥ ವಿದ್ಯಾರ್ಥಿನಿಯರಿಗೆ ಮತ್ತು ಪೋಷಕರಿಗೆ ಅವರು CET ಮತ್ತು COMEDKನಲ್ಲಿ ಯಾವ ರೀತಿ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಕೊಡಲಾಗ್ತದೆ. ಅದೇ ರೀತಿ ಉಳಿದಂಥ ಈ ಮ್ಯಾನೇಜ್ಮೆಂಟ್ ಕೋಟಾದ ಅಡಿ ಉಳಿದಂಥ ಕೆಲವೇ ಸೀಟ್ಗಳಿಗೆ ಇಲ್ಲಿ ಅಡ್ಮಿಷನ್ ಕೂಡ ಸ್ಪಾಟಲ್ಲೇ ಮಾಡುವಂಥದ್ದಾಗ್ತದೆ. ಯಾರಿಗೆ ಬ್ಯಾಂಕ್ ಸಾಲದ ಸವಲತ್ತು ಬೇಕಾಗ್ತದೆ ಅವ್ರಿಗೂ ಕೂಡ ಆ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿ ಇನ್ಫಾರ್ಮೇಷನ್ ಕೌಂಟರ್ ಕೂಡ ಸೆಟಪ್ ಮಾಡಿರ್ತದೆ. ನಮ್ಮ ಅಧ್ಯಾಪಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಅವರಿಗೆ ಎಲ್ಲರನ್ನ ಸ್ವಾಗತ ಮಾಡಲು ಮತ್ತು ಅವ್ರ ಜೊತೆ ಓಪನ್ ಆಗಿ ಒಂದು ಸಂವಾದವನ್ನು ಮಾಡಲು ಇಲ್ಲಿ ಈ ಓಪನ್ ಡೇ ಮುಖಾಂತರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ಎಲ್ಲ ನನ್ನ ಸಮುದಾಯದ ಇಲ್ಲಿಯ ಜನತೆಯಲ್ಲಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ.